ಹಾಯ್ ಫ್ರೆಂಡ್ಸ್, ಬ್ಯಾಕ್ ಟು ನೋಡಿ, ಅಮ್ಮ ಎಲ್ಲ ಪಾತ್ರೆ ತೊಳೆದಿದ್ದಾರೆ. ಅದು ಅಮ್ಮ ಅಲ್ಲ, ನಾನೇ ಇಷ್ಟೆಲ್ಲ ಪಾತ್ರೆ ತೊಳೆದಿದ್ದೀನಿ ನೋಡಿ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ಬ್ಲಾಗ್ಸ್ ಮಂಡ್ಯ. ಮೊದಲು ಬಂದಿದ್ದ ವಾಯ್ಸ್ ನನ್ನ ಮಗಂದು. ಸೊ ಅವನು ನಾನು ನೋಡಿ ನಾನು ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡೋಕ್ಕೆ ಟ್ರೈ ಮಾಡ್ದೆ. ಸೊ ಅದೊಂದು ಕ್ಯೂಟಾಗಿತ್ತು ಅಂತೇಳಿ ಅದು ಕ್ಲಿಪ್ಪಿಂಗ್ನ ಹಾಕಿದ್ದೆ ಫಸ್ಟೇ. ಹಾಗೆ ನಮ್ಮೂರಿನ ಕೆರೆ. ಸೊ ನಾನು ಕೆರೆಗೆ ಹೋಗಿ ಸುಮಾರು ಒಂದು 3 ಇಯರ್ಸೇ ಆಗಿತ್ತು ಅನಿಸುತ್ತೆ. ನಮ್ಮ ವಿಷ್ಣು ಪ್ರೆಗ್ನೆಂಟ್ಗಿಂತ ಮುಂಚೆನೇ ಹೋಗೋದು ಬಿಟ್ಟಿದ್ದು. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಸೊ ಬೆಡ್ಶೀಟ್ಗಳೆಲ್ಲ ಇದ್ವಲ್ಲ, ಹಾಗಾಗಿ ಅದನ್ನೆಲ್ಲ ಕಾಲುವೆ ನೀರು ಹೆಂಗೂ ಬಂದಿತ್ತು. ಅಲ್ಲಿ ಚೆನ್ನಾಗಿ ಒಕ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಬರೀ ಬೆಡ್ಶೀಟ್ಗಳನ್ನ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹೋಗಿದ್ವಿ. ಅವರೇ ಒಕ್ಕೊಟ್ರು. ನಾನು ಸ್ವಲ್ಪ ಎಲ್ಲ ಜಾಲ್ಸ್ ಹಾಕೊಂಡೆ ಅಷ್ಟೇ. ಹಾಗೆ ಕಿಚನ್ ನೋಡ್ಬೋದು. ನನಗೆ ಕಿಚನ್ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತೆ. ನಮ್ಮ ಮನೆ ಕಿಚನ್ನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಯಾಕಂತಂದರೆ ಅದು ಸ್ಟ್ಯಾಂಡೆಲ್ಲ ಇತ್ತಲ್ಲ, ಆ ಸ್ಟ್ಯಾಂಡನ್ನು ತೆಗೆದ್ಬಿಟ್ಟು ಒಂದು ಚಿಕ್ಕ ಸೆಲ್ಫ್ ಇದೆ. ಆ ಸೆಲ್ಫ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ, ಒಂದೇ ಥರ ನೋಡ್ತಿದ್ರೆ ಬೇಜಾರು ಅಂತೇಳಿ ಚೇಂಜಸ್ ಮಾಡಿದ್ದೀನಿ. ಹಾಗೆ ಹಿಂದಿನ ವ್ಲಾಗಲ್ಲೇ ಆನ್ಲೈನಲ್ಲಿ ತರಿಸಿದ್ನಲ್ಲ ಆ ರ್ಯಾಕ್ಸ್ಗಳು, ಅದನ್ನು ಕೂಡ ಇಟ್ಟು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಬ್ಬಗಳಿಗೂ ಕೂಡ ಅಷ್ಟೇ ಎಲ್ಲನೂ ಹಾಕಿ ನೀಟಾಗಿ ನನಗೆ ಹೇಗೆ ಬೇಕೋ, ನನಗೆ ಹೇಗೆ ಈಸಿ ಆಗುತ್ತೆ, ನನಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕಿಚನ್ನೆಲ್ಲ ಇವತ್ತು ಕ್ಲೀನ್ ಮಾಡಿದ್ದೆ. ತುಂಬ ಗಲೀಜತ್ತು. ಯಾಕೆ ಅಂತಂದರೆ ಹಬ್ಬಕ್ಕೆ ಮಾಡೋಣ ಅಂತ ಹೇಳ್ಕೊಂಡು ಹಿಂಗೆ ಮುಂದೂಡ್ಕೊಂಡು ಮನೆ ಏನು ಕ್ಲೀನ್ ಮಾಡಿರಲಿಲ್ಲ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಫುಲ್ ಮನೆ ಎಲ್ಲ ಫುಲ್ಲು ಡೀಪ್ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ಎಲ್ಲ ಡೀಪ್ ಕ್ಲೀನ್ ಆಯಿತು. ಇನ್ನು ಸೋಫಾ ಕವರ್ ಕೂಡ ಹಾಕಿಲ್ಲ, ಯಾಕೆಂದರೆ ಸ್ವಲ್ಪ ಸೋಫಾ ಎಲ್ಲ ಒಂದು ಸ್ವಲ್ಪ ಒರೆಸ್ಬೇಕಿತ್ತು, ಧೂಳಿತ್ತು ಅಂತ ಹೇಳಿ ಅದಕ್ಕೆ ಹಾಕಿಲ್ಲ. ಹಾಗೆಯೇ ಇನ್ನೊಂದು ಸ್ಟ್ಯಾಂಡು, ಇಲ್ಲಿ ಲೋಟಗಳನ್ನ ಇಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹುಡ್ಕಾಡ್ತಾರೆ ನೀರು ಕುಡಿಬೇಕಾದಾಗ, ಹೊರಗಡೆಯಿಂದ ಬಂದಾಗ ಸ್ವಲ್ಪ ಕೋಪದಲ್ಲಿ ಒಂದು ಪಾತ್ರೆ ಕೈಗೆ ಸಿಗ್ದಂಗೆ ಇಡೋಲ್ಲ, ನೀರು ಕುಡಿಯೋಕ್ಕೂ ಅಂತಾರೆ. ಹಾಗಾಗಿ ಆ ಒಂದು ಮೂಲೆ ರ್ಯಾಕಲ್ಲಿ ಅವ್ರಿಗೆ ಈಸಿಯಾಗಿ ಸಿಗಲಿ ಅನ್ನೋದು ಅದನ್ನು ಲೋಟಗಳು ಇಟ್ಟಿದ್ದೀನಿ. ಮೇಲ್ಗಡೆ ಸೆಲ್ಫಲ್ಲೂ ಅಷ್ಟೇ ಕುಕ್ಕರ್ಗಳು ಇಡಬೇಕು, ತೊಳೆದು ಇಟ್ಟಿದ್ದೆ. ಅದು ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಟಿದ್ದೆ. ಸಿಂಪಲಾಗಿ ಈಗಂತೂ ಕೌಂಟರ್ ಟಾಪ್ ಅಂತೂ ಫುಲ್ ಖಾಲಿಯಾಗಿ ಪ್ಲೇನಾಗಿ ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಿಚನ್ನ ಸ್ಪೇಸಿಯಸ್ ಆಗಿರಬೇಕು, ಫ್ರೀಯಾಗಿರಬೇಕು ಅಂತ ಎಲ್ಲ ಸಾಮಾನು ಅಲ್ಲೇ ಇಟ್ಟರೆ ಒಂಥರ ಇಕ್ಕಟ್ಟು ಅನಿಸುತ್ತೆ. ಹಾಗಾಗಿ ಎಲ್ಲನೂ ಕೂಡ ಕಬೋರ್ಡ್ ಒಳಗಡೆ ಇಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಟ್ಟೆಗಳು ಅಷ್ಟೇ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ, ಟಾಪ್ಸೇ ಒಂದು ಕಡೆ, ಪ್ಯಾಂಟ್ಸ್ ಒಂದು ಕಡೆ, ನೈಟಿಗಳೇ ಒಂದು ಕಡೆ, ಹಾಗೆ ಬೇರೆ ಸ್ವೆಟರ್ಸ್ಗಳನ್ನು ಅವನ್ನೇ ಒಂದು ಕಡೆ ಇಟ್ಕೊಂಡು ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಎಲ್ಲ ರೂಮ್ಗಳು, ಕಬೋರ್ಡ್ ಯಾವುದನ್ನು ಕೂಡ ಬಿಟ್ಟಿಲ್ಲ. ಹಾಗೆ ಈ ಕಡೆ ಒಂದು ಸೈಡಲ್ಲಿ ನನ್ನ ಮಗನ ಬುಕ್ಸು, ಸ್ಟೇಷನರೀಸು, ಅವ್ನ ಯೂನಿಫಾರ್ಮ್ಸು, ಹಾಗೆಯೇ ಒಂದು ಚಿಕ್ಕ ಬ್ಯಾಗು, ಹಿಂಗೆಲ್ಲರೂ ಹೋಗ್ಬೇಕಾದ್ರೆ ಒಬ್ಬಳೇ ಸಿಂಗಲಾಗಿ ಹೋದಾಗ ಈಸಿಯಾಗಿ ಸಿಗಲಿ ಅನ್ನೋದಕ್ಕೋಸ್ಕರ. ಹಾಗೆ ನಾನು ಆನ್ಲೈನಲ್ಲಿ 2 ಸೊಂಟದ ಬೆಲ್ಟನ್ನು ತರಿಸಿದೆ. ಕಾಂಬೋ ಆಫರ್ನಲ್ಲಿ ನಡೀತಿತ್ತು. ಅದು ಯಾಕಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹತ್ರ ಮೊದಲು ಇದ್ದಿದ್ದಂಥ ಡಾಬು ಲಕ್ಷ್ಮಿಗೆ ಹಾಕ್ತಿದ್ದು ಚೈನ್ ಥರ ಇತ್ತು. ಅದನ್ನು ನಾನು ಮದುವೆನಲ್ಲಿ ಯೂಸ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಲಕ್ಷ್ಮಿಗೆ ಹಾಕೋದು ಬೇಡ, ಯೂಸ್ ಮಾಡಿರೋದನ್ನ ಅಂತ ಹೇಳ್ಬಿಟ್ಟು ಈಗ ಹೊಸದು ಬೈ 1 get 1 ಇತ್ತು. ಸೊ ಲಕ್ಷ್ಮಿಗೆ ಸೀರೆ ಮೇಲೆ ಡಿಪೆಂಡಾಗಿ ಚೆನ್ನಾಗಿ ಯಾವುದು ಕಾಣಿಸುತ್ತೆ ಅದನ್ನು ಹಾಕೋಣ ಅಂತೇಳಿ ಕಾಂಬೋ ಆಫರಲ್ಲಿತ್ತು. ಒಂದನ್ನು ಲಕ್ಷ್ಮಿಗೆ ಹಾಕಿ ಎತ್ತಿಟ್ಕೊಂಡು ಇನ್ನೊಂದನ್ನು ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವೆರಡನ್ನೂ ಕೂಡ ತರಿಸಿದ್ದೀನಿ. ನೋಡಬೇಕು ಹೇಗಾಗುತ್ತೆ, ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ನಮ್ಮ ಮನೆ ಹತ್ರ ಕೋತಿಗಳು, ಈಗ ಸ್ವಲ್ಪ ಕೋತಿಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಹಾಗೆ ಒಂದು ಮರಿ ಕೋತಿ, ಅದ್ರ ಅಮ್ಮ ಅದನ್ನು ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಯ್ತಾಯಿತ್ತು ಅಂತ ಅದಕ್ಕೋಸ್ಕರ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಹಾಗೆ ಅಲ್ಲೊಂದು ಮರಿ ಕೋತಿ, ಈ ಕಡೆ ಒಂದು ಕೋತಿ ಆ ಕಡೆ ಒಂದು ಕೋತಿ ಕೂತ್ಕೊಂಡು ಅನ್ನ ಹಾಕಿದ್ವಿ ಸ್ವಲ್ಪ. ಅವಕ್ಕೆ ತುಂಬ ಹೊಟ್ಟೆ ಹಸಿವಿತ್ತೇನೋ ಅನಿಸುತ್ತೆ ಪಾಪ, ಅವಕ್ಕೆ ಊಟ ಇಲ್ಲದೇ ಎತ್ಕೊಂಡು ಹೋಗ್ಬಿಟ್ಟು ತಿಂತಿದ್ವು. ಆ ಮರಿ ಕೋತಿ ಈ ಕಡೆಗೂ ಬಂದೊಂದು ಸಲ ತಿಂದ್ಬಿಟ್ಟು ಮತ್ತು ಈ ಕಡೆಗೂ ಬಂದೊಂದು ಸಲ, ಈಗ ಮಕ್ಕಳುಗಳು ಆಡ್ತಾವಲ್ಲ ಆ ಥರ ಆಡ್ತಾಯಿತ್ತು. ನೋಡೋಕೆ ಕೂಡ ಇದು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ನಾನು ಹಂಗೆ ಹೇಳ್ತಾಯಿದ್ದೆ, ಪಾಪಚ್ಚಿ ಅವಕ್ಕೆ ಊಟ ಇಲ್ದೇ ಅದೆಷ್ಟು ಹೊಟ್ಟೆ ಹಸ್ತಿರುತ್ತೆ ಅಂತ ಹೇಳಿ.
ಹಾಗೆ ನಮ್ಮೂರಿನಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿದು ಸ್ವಾತಿ ನಕ್ಷತ್ರದ ಪೂಜೆ ಇತ್ತು. ಮಹಾಮಂಗಳಾರತಿ ಮಾಡ್ತಿರುವಂಥ ವಿಡಿಯೋ ಇದು. ಸೊ ನೋಡ್ಬೋದು, ಆ ಲೈಟ್ ಎಲ್ಲ ಆಫ್ ಮಾಡಿ ಅಲ್ಲಿ ದೇವ್ರದ್ದು ದೀಪದ ಬೆಳಕಲ್ಲಿ ದೇವರನ್ನ ಇದೇ ಥರ ಪೂಜೆ ಮಾಡ್ತಾರೆ. ವಿಶೇಷವಾದ ಪೂಜೆ, ಬೆಳಗ್ಗೆಯಿಂದ ಅಭಿಷೇಕ ಆಗಿರುತ್ತೆ, ಸಹಸ್ರನಾಮ ಅರ್ಚನೆ ಆಗಿರುತ್ತೆ. ಹಾಗೆಯೇ ಈ ಥರ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ವಿಶೇಷವಾದ ಪೂಜೆ ಇರುತ್ತೆ ಅವತ್ತು. ಹಾಗೆ ಮುಂದಿನ ತಿಂಗಳು ಕೂಡ ಕಲ್ಯಾಣೋತ್ಸವ ಇರುತ್ತೆ ಅನಿಸುತ್ತೆ. ಆವಾಗ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ಟೋರಿನ ನಾನು ಸ್ವಲ್ಪ ನಿಮಗೆ ತಿಳ್ಕೊಂಡು ಹೇಳ್ತೀನಿ. ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಮುಂದಿನ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆದರೆ ನಾನು ಹೇಗೆ ರೆಡಿ ಮಾಡ್ತೀನಿ, ಲಕ್ಷ್ಮಿ ಅದು ಕೂರಿಸೋದ್ರ ಬಗ್ಗೆ ಹೇಗೆ ತಯಾರಿ ಮಾಡ್ಕೊತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.